ಸಾಹಿತ್ಯ, ಸಂಸ್ಕೃತಿ ಈ 4 ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಹೋದಂಥದ್ದು ತಾವೆಲ್ಲರೂ ಗಮನಿಸಿರಬಹುದು. 2023ರಲ್ಲಿ ನಾವು ಇಲ್ಲಿ ಈ ಕರಾವಳಿ ಭಾಗಕ್ಕೆ ಇಲ್ಲವಾಗಿರುವ ಒಂದು ರಂಗಶಿಕ್ಷಣ ಕೇಂದ್ರದ ಆರಂಭವನ್ನು ಮಾಡಿದೆವು. ಕರಾವಳಿಯ ಮುಖ್ಯವಾಗಿ ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಸಾಗರದ ಹೆಗ್ಗೋಡು ಅಥವಾ ಮೈಸೂರಿನ ರಂಗಾಯಣಕ್ಕೆ ಹೋಗಬೇಕಾದ ಅನಿವಾರ್ಯತೆ ಇತ್ತು. ಇಲ್ಲೆಲ್ಲಿಯೂ ಇಂತಹ ಒಂದು ಕೇಂದ್ರ ಇಲ್ಲದನ್ನು ಮನಗಂಡ ನಾವು ಇಲ್ಲಿಯೇ ಅಂತಹ ಒಂದು ಶಿಕ್ಷಣ ಕೇಂದ್ರವನ್ನು ಮಾಡಬೇಕು ಅನ್ನುವ ಕನಸನ್ನು ಹೊತ್ತು ಆರಂಭಿಸಿದ್ದು 2023ರಲ್ಲಿ ಮೊದಲ ಹಂತದ ಕೆಲಸವನ್ನು ಮುಗಿಸಿ ನಾವು ಉದ್ಘಾಟನೆ ಮಾಡಿದ್ದೆವು. ಅದಾದ ನಂತರ ಅನೇಕ ಚಟುವಟಿಕೆಗಳನ್ನು ಇಲ್ಲಿ ಶಿಬಿರಗಳನ್ನು ಮತ್ತು ತರಗತಿಗಳನ್ನು, ಹಾಗೆ ನಾಟಕೋತ್ಸವ, ನೃತ್ಯೋತ್ಸವ, ಹೀಗೆ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿದ್ದೆವು. ಈಗ 2ನೇ ಹಂತದ ಮತ್ತು ಪೂರ್ಣ ಪ್ರಮಾಣದ ರಂಗ ಶಿಕ್ಷಣ ಕೇಂದ್ರವನ್ನು ನಿರ್ಮಿಸಿ ಇಲ್ಲಿ ತರಗತಿ ಮತ್ತು ಹಾಲ್, ಸಭಾಂಗಣ, ಇದರ ಜೊತೆಗೆ ವಸತಿ ಸಮುಚ್ಚಯ ಇದೆಲ್ಲವನ್ನ ಮಾಡಿ ಇದನ್ನೀಗ ಏಪ್ರಿಲ್ 16ರಿಂದ 20ರ ತನಕ ಅರೆಹೊಳೆ ದಿಪ್ಪಣ ಎನ್ನುವ ಕಾರ್ಯಕ್ರಮದಲ್ಲಿ ಅದನ್ನು ಲೋಕಾರ್ಪಣೆಗೊಳಿಸಬೇಕು ಎನ್ನುವ ಒಂದು ಸಂಕಲ್ಪವನ್ನು ಮಾಡಿದ್ದೇವೆ. ಅದರಂತೆ ಎಲ್ಲ ತಯಾರಿ ನಡೀತಾ ಇದೆ. ಅರೆಹೊಳೆಯ ದಿಪ್ಪಣ ಏಪ್ರಿಲ್ 16ರ ಬೆಳಿಗ್ಗೆಯಿಂದಲೇ ಆರಂಭ ಆಗ್ತದೆ. ರಂಗಿನಾಟ ಎನ್ನುವ ಒಂದು ಶಿಬಿರವನ್ನು ಮಾಡ್ತಾ ಇದ್ದೇವೆ. ರಾಜ್ಯಾದ್ಯಂತ ಸುಮಾರು 60 ಜನ ಶಿಬಿರಾರ್ಥಿಗಳು ಇದಕ್ಕೆ ಹೆಸರನ್ನು ನೋಂದಾಯಿಸಿದ್ದಾರೆ. ಪ್ರತಿ ದಿವಸ ಬೆಳಿಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 1:30ವರೆಗೆ ಇಲ್ಲಿ ಶಿಬಿರ ನಡೀತದೆ. ಅದು ವಸತಿ ಸಹಿತ ಶಿಬಿರ. ಆ ಎಲ್ಲ ಶಿಬಿರಾರ್ಥಿಗಳು ಇಲ್ಲೇ ಉಳಿದುಕೊಳ್ಳಲಿಕ್ಕಿದ್ದಾರೆ. ಅದಾದ ನಂತರ ಪ್ರತಿದಿನ ಮಧ್ಯಾಹ್ನ 2:30ರಿಂದ ಬೇರೆ ಬೇರೆ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ವೇದಿಕೆಯಲ್ಲಿ ಮತ್ತು ಕೆಳಗಿನ ಪ್ರಮುಖ ವೇದಿಕೆಯಲ್ಲಿ ನೆರವೇರಬೇಕಿದೆ. 16ರ ಸಂಜೆ ಸ್ಯಾಕ್ಸೋಫೋನ್ ಕಚೇರಿಯಿಂದ ಇಲ್ಲಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆರಂಭವಾಗ್ತದೆ. ಅದಾದ ನಂತರ 5:30ರಿಂದ 7 ಗಂಟೆವರೆಗೆ ನಮ್ಮ ಅರೆಹೊಳೆ ಪ್ರತಿಷ್ಠಾನದ ನಂದಗೋಕುಲ ಕಲಾವಿದರು ಹೊಸದಾಗಿ ಒಂದು ನೃತ್ಯ ರೂಪಕವನ್ನು ನಿರ್ಮಾಣ ಮಾಡಿದ್ದೇವೆ. ಧರ್ಮಸ್ಥಳ ಕ್ಷೇತ್ರ ಮಹಾತ್ಮೆಯ ಕಥೆಯನ್ನು ಹೇಳುವ ನೃತ್ಯ ರೂಪಕ. ಅದು ಧರ್ಮ ಸಂಸ್ಥಾಪನಾಧ್ಯಾಯ ಎನ್ನುವ ಹೆಸರಿನ ಈ ನೃತ್ಯ ರೂಪಕದ ಪ್ರಥಮ ಪ್ರದರ್ಶನ ಮತ್ತು ಅದರ ಪ್ರದರ್ಶನದ ಉದ್ಘೋಷವನ್ನು ಇಲ್ಲಿನ ಪ್ರಮುಖ ವೇದಿಕೆಯಲ್ಲಿ ನಾವು ಮಾಡಿದ್ದೇವೆ. ಅದಾದ ನಂತರ ಮೊದಲ ದಿನದ ಕಾರ್ಯಕ್ರಮವಾಗಿ 8 ಗಂಟೆಯಿಂದ ಹನುಮಗಿರಿ ಮೇಳದವರಿಂದ ಸಾಕೇತ ಸಾಮ್ರಾಜ್ಯ ಎನ್ನುವ ಯಕ್ಷಗಾನ ಪ್ರದರ್ಶನ 101ನೇ ಪ್ರದರ್ಶನವಾಗಿ ಇಲ್ಲಿ ನಡೆದಿದೆ. ನಂತರ 2ನೇ ದಿನದ ಕಾರ್ಯಕ್ರಮ 17ನೇ ತಾರೀಕು ಏಪ್ರಿಲ್ಗೆ ಯಕ್ಷ ನುಡಿಸಿರಿ ಬಳಗ ಸಿದ್ದಾಪುರ ಇವರ ನೇತೃತ್ವದಲ್ಲಿ, ಅವರ ಪ್ರಾಯೋಜಕತ್ವದಲ್ಲಿ ಇಲ್ಲಿ ಯಕ್ಷಗಾನ ತಾಳಮದ್ದಳೆ ನಡೆಯುತ್ತಿದೆ 2:30ರಿಂದ 5:30 ಗಂಟೆಯ ತನಕ. ಮತ್ತೆ 7 ಗಂಟೆಯಿಂದ ಮೈಸೂರಿನ ನಟನ ತಂಡ, ತಮಗೆಲ್ಲರಿಗೂ ಗೊತ್ತಿರಬಹುದು, ದಿಶಾ ರಮೇಶ್, ಮಂಡ್ಯ ರಮೇಶ್ ಅವರ ಮಗಳು ಪ್ರಮುಖ ಪಾತ್ರದಲ್ಲಿ ಅಭಿನಯಿಸುವ ಕಣಿವೆ ಹಾಡು ಎನ್ನುವ ನಾಟಕದ ಪ್ರದರ್ಶನ ನಡೆಯುತ್ತಿದೆ. 18ನೇ ತಾರೀಕು ಏಪ್ರಿಲ್ ಮಧ್ಯಾಹ್ನ 2:30ಕ್ಕೆ ಇಲ್ಲಿ ಒಂದು 35-40 ಜನ ಆಸಕ್ತ ವಿದ್ಯಾರ್ಥಿಗಳು ನೃತ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಶ್ವೇತಾ ಅರೆಹೊಳೆಯ ನಿರ್ದೇಶನದಲ್ಲಿ. ಆ ನೃತ್ಯ ವಿದ್ಯಾರ್ಥಿಗಳಿಂದ ನೃತ್ಯ ಪ್ರದರ್ಶನ ಮತ್ತು ಅದರ ಜೊತೆಗೆ ಇನಿದಲ್ ಮ್ಯೂಸಿಕಲ್ಸ್ ಎನ್ನುವ ಗೀತಾ ಬೈಂದೂರ್ ಅವರ ನೇತೃತ್ವದ ತಂಡದಿಂದ ಹಾಡುತ್ತಾ ಅನ್ನೋ ಒಂದು ಹಾಡುಗಳ ಸಮ್ಮಿಶ್ರಣದೊಂದಿಗೆ 2:30ರಿಂದ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಆ ದಿನ ಸಂಜೆ 5 ಗಂಟೆಗೆ ನಮ್ಮ ಈ ಅಷ್ಟೂ ದಿನಗಳಲ್ಲಿ ಬೇರೆ ಬೇರೆ ಸಭಾ ಕಾರ್ಯಕ್ರಮಗಳು ಇರುವುದಿಲ್ಲ. 18ನೇ ತಾರೀಕು ಸಂಜೆ 5 ಗಂಟೆಯಿಂದ 7 ಗಂಟೆಯವರೆಗೆ ಒಂದು ಸಭಾ ಕಾರ್ಯಕ್ರಮ ಮಾಡ್ತೇವೆ. ಅರೆಹೊಳೆ ಪ್ರತಿಷ್ಠಾನದಿಂದ 2011 ಮತ್ತು 2012ರಲ್ಲಿ ನಿರಂತರವಾಗಿ ಅರೆಹೊಳೆ ದಿಪ್ಪಣ ಆಯೋಜಿಸಿದಾಗ ದಿಪ್ಪಣ ಪುರಸ್ಕಾರ ಅಂತ ಊರಿನಲ್ಲಿರುವ ಸಾಧಕರನ್ನು ಗುರುತಿಸಿ ಗೌರವಿಸುವ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೆವು. ಅಂತಹ ಒಂದು ದಿಪ್ಪಣ ಪುರಸ್ಕಾರವನ್ನು ಈ ಸಲ ಕಳೆದ 3 ವರ್ಷಗಳಿಗೆ ಒಬ್ಬೊಬ್ಬರಿಗೆ ಅನ್ನೋ ಹಾಗೆ ನಾವು ನೀಡ್ತಾ ಇದ್ದೇವೆ. ಆಕಳಬೈಲಿನ ಮಂಜು ದೇವಾಡಿಗ ಅನ್ನುವ ಸ್ಯಾಕ್ಸೋಫೋನ್ ವಾದಕರು ಮತ್ತು ಮಹಾಬಲೇಶ್ವರ ರೈ ಅಂತ ಕಾಸರಗೋಡು ಹಿರಿಯ ಯಕ್ಷಗಾನ ಕಲಾವಿದರು ಮತ್ತು ಅದಕ್ಕಿಂತ ಮುಖ್ಯವಾಗಿ ಶನೀಶ್ವರ ಕಥೆಯನ್ನು ಹೇಳುವುದರಲ್ಲಿ ಈ ಕಡೆ ಪ್ರಸಿದ್ಧರಾದವರು ಅವರಿಗೆ, ಮತ್ತು ಇಲ್ಲಿ ಈ ಹಳ್ಳಿಯಲ್ಲಿ ಅನೇಕರ ಮನೆಯಲ್ಲಿ ಸೂಲಗಿತ್ತಿಯಾಗಿ ಕಾರ್ಯನಿರ್ವಹಿಸಿದ ಹಿರಿಯ ಚೇತನ ತುಂಗ ದೇವಾಡಿಗ ಅಂತ ಈ 3 ಜನರಿಗೆ ಇಲ್ಲಿ ನಾವು ಅರೆಹೊಳೆ ದಿಪ್ಪಣ ಪುರಸ್ಕಾರವನ್ನು ಆ ದಿವಸ ಪ್ರದಾನಿಸಲಿಕ್ಕಿದ್ದೇವೆ. ಅಂದು ಮುಖ್ಯವಾಗಿ ನಮ್ಮ ಅರೆಹೊಳೆ ಪ್ರತಿಷ್ಠಾನದ ಗೌರವಾಧ್ಯಕ್ಷರು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ರಾಜ್ಯಾಧ್ಯಕ್ಷರಾಗಿರುವ ಧರ್ಮದರ್ಶಿ ಡಾಕ್ಟರ್ ಹರಿಕೃಷ್ಣ ಪುದೂರ್ ಅವರ ಅಧ್ಯಕ್ಷತೆಯಲ್ಲಿ ಆ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಗುರುರಾಜ್ ಗಂಟೆಹೊಳೆಯವರು ಮೈಸೂರು ಕ್ಷೇತ್ರದ ಶಾಸಕರು ಬರುವ ಮಾತಾಡಿದ್ದಾರೆ. ಅದರ ಇನ್ವಿಟೇಷನ್ ಇನ್ನೊಂದು 2-3 ದಿವಸದಲ್ಲಿ ಬಿಡುಗಡೆ ಆಗಲಿಕ್ಕಿದೆ. ಮತ್ತು ಅನೇಕ ಗಣ್ಯರು ಆ ದಿವಸ ನಮ್ಮ ಈ ವೇದಿಕೆಯ
ಸಭಾ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಬರಲಿಕ್ಕಿದ್ದಾರೆ. ಇದರ ಜೊತೆಗೆ ಆ ಸಭಾ ಕಾರ್ಯಕ್ರಮದ ನಂತರ 7:15ಕ್ಕೆ ಸರಿಯಾಗಿ ಅಂತಾರಾಷ್ಟ್ರೀಯ ಮಟ್ಟದ ಅತ್ಯಂತ ಉತ್ತಮವಾದ ಒಂದು ನೃತ್ಯ ತಂಡ ಆಯನ ಡಾನ್ಸ್ ಕಂಪನಿ ಅಂತ ಬೆಂಗಳೂರಿನವರು ಅವರಿಂದ ಧ್ರುವ ಅನ್ನೋ ಒಂದು ನೃತ್ಯ ರೂಪಕ ನಡೆದಿಕ್ಕಿದೆ. ಅದೊಂದು ವಿಶೇಷ ಕಾರ್ಯಕ್ರಮ ಈ ವೇದಿಕೆಯಲ್ಲಿ, ಮುಖ್ಯ ವೇದಿಕೆಯಲ್ಲಿ ನಡೆದಿಕ್ಕಿದೆ. ಅದಾದ ನಂತರ 19ನೇ ತಾರೀಕು ಏಪ್ರಿಲ್ ಭಾನುವಾರ ಮಧ್ಯಾಹ್ನ 2:30ರಿಂದ ರಾಜ್ಯ ಮಟ್ಟದ ಒಂದು ನೃತ್ಯ ಸ್ಪರ್ಧೆಯನ್ನು ಆಯೋಜಿಸಿದ್ದೇವೆ. ಸುಮಾರು 12 ತಂಡಗಳು ಆ ದಿವಸ ನೃತ್ಯ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕಿವೆ. ನೂಪುರಂಗಳ್ ಎನ್ನುವ ಹೆಸರಲ್ಲಿ ಈ ನೃತ್ಯ ಸ್ಪರ್ಧೆ ನಡೆದಿಕ್ಕಿದೆ. ಸಂಜೆ 6:45ಕ್ಕೆ ವಿದ್ಯಾಶ್ರೀ ರಾಧಾಕೃಷ್ಣ ಮಂಗಳೂರಿನ ನೃತ್ಯ ಗುರು ಅವರ ಜ್ವಾಲಾಮುಖಿ ಅಂಬೆ ಎನ್ನುವ ಒಂದು ನೃತ್ಯ ರೂಪಕ ಸಹ ಈ ವೇದಿಕೆಯಲ್ಲಿ ಪ್ರದರ್ಶನಗೊಳ್ಳಲಿಕ್ಕಿದೆ. ಆ ನೃತ್ಯ ರೂಪಕ ಪ್ರದರ್ಶನ ನಂತರ ನೃತ್ಯ ಸ್ಪರ್ಧೆಯ ವಿಜೇತರಿಗೆ ಬಹುಮಾನವನ್ನು ಘೋಷಿಸಲಿಕ್ಕಿದ್ದೇವೆ. ಈ ನೃತ್ಯ ಸ್ಪರ್ಧೆಯನ್ನು ನೂಪುರಗಳನ್ನು ಗೋವಿಂದ ಬಾಬು ಪೂಜಾರಿ ಅವರು ಪ್ರಾಯೋಜಿಸ್ತಾ ಇದ್ದಾರೆ. ಅವರೇ ಅಲ್ಲಿನ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗೆ ಸೇರಿಕೊಳ್ಳುತ್ತಿದ್ದಾರೆ. ಇದಾದ ನಂತರ ಏಪ್ರಿಲ್ 20 ಕೊನೆಯ ದಿನ. ಆ ದಿನ ನಾವು ಈ ಮೊದಲೇ ಹೇಳಿದ ಹಾಗೆ ಬೆಳಿಗ್ಗೆ 7 ಗಂಟೆಯಿಂದ 1:30ವರೆಗೆ ರಂಗ ತರಬೇತಿ ಶಿಬಿರ ನಡೀತದೆ, ರಂಗಿನಾಟ. ಆ ಶಿಬಿರಾರ್ಥಿಗಳು 5 ದಿವಸ ಏನು ಕಲಿತಿದ್ದಾರೆ ಅನ್ನೋದನ್ನು ಇಲ್ಲಿ ನಮಗೆ ಪ್ರಸ್ತುತಿಗೊಳಿಸಲಿಕ್ಕಿದ್ದಾರೆ. ಈ 5 ದಿನಗಳ ರಂಗಿನಾಟದಲ್ಲಿ ಬೆಂಗಳೂರಿನ ಆದಿಮೂಲ ಎನ್ನುವ ತಂಡ, ರಾಜಗುರು ಹೊಸಕೋಟೆ ಮತ್ತು ನಯನಸೂರ ಅಂತ ಆ 2 ರಂಗ ಕರ್ಮಿಗಳು ಬೇರೆ ಇತರ ಸಂಗೀತಗಾರರೊಂದಿಗೆ ಈ ಶಿಬಿರಾರ್ಥಿಗಳಿಗೆ ರಂಗಗೀತೆಗಳನ್ನು ಮತ್ತು ಜಾನಪದ ಗೀತೆಗಳನ್ನು ಹೇಳಿಕೊಡ್ತಾರೆ. ಅವರ ಜೊತೆಗೆ ಆ ದಿನ 20ನೇ ತಾರೀಕು ಮಧ್ಯಾಹ್ನ 2:30ರಿಂದ ರಂಗ ಗೀತೆಗಳನ್ನು ಈ ವೇದಿಕೆಯಲ್ಲಿ ಹಾಡಿ ತೋರಿಸಲಿಕ್ಕಿದ್ದಾರೆ. ಅದಾದ ನಂತರ ಒಂದು ಪುಟ್ಟದ ಸಭಾ ಕಾರ್ಯಕ್ರಮದಲ್ಲಿ ಸಮಾರೋಪ ಸಮಾರಂಭವನ್ನು ಮಾಡ್ತೇವೆ. ಮತ್ತು 7:00ಗೆ ನಾರಸಿಂಹ ಎನ್ನುವ ಮಾನಸಿ ಸೂರ್ಯರ ನೇತೃತ್ವದ ನೃತ್ಯ ನಿಕೇತನ ಕೊಡುವುದು ಇವರಿಂದ ಒಂದು ನೃತ್ಯ ರೂಪಕ ನಡೆದಿಕ್ಕಿದೆ. ನಿರಂತರವಾಗಿ ಮಾಡ್ತಾ ಇದ್ದೇವೆ. ಅರೆವಳೆ ಜಾತ್ರೆ ಸಂದರ್ಭದಲ್ಲಿ ಸಾಮಾನ್ಯವಾಗುವ ಅರೆವಳೆ ನಿಪುಣವನ್ನು ಈ ಸಲ ಈ ಕಾರ್ಯಕ್ರಮ ಉದ್ಘಾಟನೆ ಹಿನ್ನೆಲೆಯಲ್ಲಿ ಏಪ್ರಿಲ್ನಲ್ಲಿ ಆಯೋಜಿಸ್ತಾ ಇದ್ದೇವೆ. ಇದಿಷ್ಟು ಏಪ್ರಿಲ್ 16ರಿಂದ 20ರ ತನಕ ನಡೆಯುತ್ತಿರುವ ಸಾಂಸ್ಕೃತಿಕ ಕಾರ್ಯಕ್ರಮಗಳಾದ ದಿಬ್ಬಣದ ವಿವರಗಳು. ಬೇರೆ ಏನಾದರೂ ಮಾಹಿತಿಗಳು ಬೇಕಿದ್ರೆ ದಯವಿಟ್ಟು ಕೇಳಬಹುದು. ಉದ್ಘಾಟನಾ ಸಮಾರಂಭದಲ್ಲಿ ಉದ್ಘಾಟನಾ ಸಮಾರಂಭ ಅಂತ ಪ್ರತ್ಯೇಕವಾಗಿ ಮಾಡೋದಿಲ್ಲ. 18ನೇ ತಾರೀಕಿನ ಸಭಾ ಸ್ಥಾಪನಾರ್ಥಯ ಕಾರ್ಯಕ್ರಮ ಆರಂಭವಾಗಿ ಇಲ್ಲಿನ ಊರಿನ ಗಣ್ಯರು ಯಾರಾದರೂ ಬಂದು ನಾವು ಸಭಾ ಕಾರ್ಯಕ್ರಮಗಳಿಗೆ ಹೆಚ್ಚು ಒತ್ತು ಕೊಡೋದೇ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ನೀಡ್ತಾ ಇದ್ದೇವೆ. ಲೋಕಾರ್ಪಣೆಯನ್ನು ಮಾಡ್ತೇವೆ. 18ಕ್ಕೆ ಅದನ್ನು MLA ಅವರು ಮಾಡ್ತಾರೆ. ಅವರ ದಿನಾಂಕ ಪರಂಪ್ರಧಾನಂ ಪುರುಷಂತು ದಾನ್ವೇ ವಿಶೋದ್ಗತೆ ಕಾರಣಮೀಶ್ವರವ ತಸ್ಮೈ ನಮೋ ವಿಘ್ನ ವಿನಾಯಕಾಯ. ಮುಹೂರ್ತೆ ಸಾವಧಾನ ಸುಲಗ್ನೆ ಸಾವಧಾನ. ಐದು ದಿನದ ಈ ಒಂದು ಸಡಗರ ಸಮಾರಂಭಕ್ಕೆ ಮಾಧ್ಯಮದಿಂದ ಆದಷ್ಟು, ಯಾಕಂದರೆ ಒಂದು ಸ್ಥಳೀಯವಾಗಿರ್ತಕ್ಕಂಥ ಗ್ರಾಮದಲ್ಲಿ ಒಂದು ಸಂಸ್ಥೆ ಹುಟ್ಟಿದೆ ಅಂತ ಆದರೆ ಇದು ಖಂಡಿತ ದೇವತಾ ಅನುಗ್ರಹವೇ. ಅವರ ಮನೆಯನ್ನು ಸಂಸ್ಥೆಗಾಗಿ ನೀಡಿ ನಿರಂತರವಾಗಿ ಈ ಒಂದು ಕ್ಷೇತ್ರದಲ್ಲಿ ನಿತ್ಯವೂ ಸಹ ಮಕ್ಕಳಿಗೆ ವಿದ್ಯಾದಾನವನ್ನು ಮಾಡ್ತಾ ಇದ್ದಾರೆ. ವಿದ್ಯಾದಾನ ಅಂದರೆ ಶಿಕ್ಷಣದ ವಿದ್ಯಾದಾನಕ್ಕಿಂತ ಸಂಸ್ಕೃತವಂತವಾಗಿರ್ತಕ್ಕಂಥ ವಿದ್ಯಾದಾನಕ್ಕೆ ವಿಶೇಷವಾದ ಆದ್ಯತೆ. ಅಂಥ ಸಂಸ್ಕೃತವಾಗಿರ್ತಕ್ಕಂಥ ವಿದ್ಯಾದಾನವನ್ನು ಈ ಒಂದು ಸ್ಥಳದಲ್ಲಿದೆ. ಅದರಲ್ಲೂ ಇವರು ಇಟ್ಟಂಥ ಹೆಸರು ಹಾಗೆ ಸಾಮಾನ್ಯವಾಗಿ ಎಲ್ಲ ಹೆಸರು ಇಡುವುದು ತನ್ನ ವೈಯಕ್ತಿಕವಾದ ಹೆಸರು ಅಥವಾ ಅವರ ಮೊಮ್ಮಕ್ಕಳು ಅಥವಾ ಅವರ ಹಿರಿಯವರು ಯಾರ್ದೋ ಹೆಸರು ಇರ್ತಾರೆ. ಒಂದು ಊರಿನ ಹೆಸರನ್ನು ಬೆಳೆಸಬೇಕು, ಆ ಊರಿನ ಹೆಸರು ಇಡೀ ರಾಜ್ಯ ಮಟ್ಟಕ್ಕೆ ಪ್ರಸರಿಸಬೇಕೆನ್ನುವಂಥ ಬಹುದೊಡ್ಡ ಒಂದು ಕನಸನ್ನು ಇಟ್ಟಂಥವರು ನಮ್ಮ ಸದಾಶಿವರವರು. ಅಂತ ಹೆಸರು ಇಟ್ಟು ಅರೆಹೊಳೆ ಎನ್ನುವಂಥ ಹೊಳೆ ಎನ್ನುವ ಶಬ್ದವೇ ಹಾಗೆ ಆಶ್ಚರ್ಯವಾಗಿರ್ತಕ್ಕಂಥ ಒಂದು ಕ್ಷೇತ್ರ. ಅಂಥ ಕ್ಷೇತ್ರದಲ್ಲಿ ಈ ಅರೆಹೊಳೆ ಪ್ರತಿಷ್ಠಾನ ಎನ್ನುವ ಒಂದು ಸಂಸ್ಥೆಯನ್ನು ಹುಟ್ಟಾಕಿದ್ದಾರೆ. ಪ್ರತಿಷ್ಠಾನ ಅಂತ ಹೇಳಿದರೆ ಸ್ಥಿರವಾಗಿರ್ತದೆ ಅಂತೇಳಿ ನಾವು ದೇವಾಲಯಗಳೆಲ್ಲ ಹೋದಾಗ ದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದೇವೆ ಅಂತೇಳಿ. ಆದರೆ ಇದು ಪ್ರತಿಷ್ಠೆ ಅಂತ ಹೇಳಿದರೆ ದೇವರ ಪ್ರತಿಷ್ಠೆ ಅಲ್ಲ, ಒಂದು ಸಂಸ್ಥೆಯಲ್ಲಿ ಪ್ರತಿಷ್ಠೆ ಆಗಿದೆ ಅಂತೇಳಿ. ಇಲ್ಲಿ ಪ್ರತಿಷ್ಠೆ ಅಂತ ಹೇಳಿದರೆ ನಿರಂತರ ಇರ್ತದೆ ಎನ್ನುವ ಅರ್ಥವೂ ಇದೆ. ಅಂತ ಒಂದು ಸಂಸ್ಕಾರವುಳ್ಳವಂಥ ಹೆಸರನ್ನು ಇಟ್ಟು ಈ ಒಂದು ಸಂಸ್ಥೆ ಬೆಳೆಸ್ತಾ ಇರುವುದು ಇದು ನಮ್ಮ ಊರಿನ ಹೆಮ್ಮೆ ಅನ್ನಲಿಕ್ಕೆ ಇನ್ನೊಮ್ಮೆ ಖುಷಿ ಪಡುವಂಥ ವಿಚಾರ. ಆದರೆ ಇಡೀ ಬೇರೆ ಬೇರೆ ನಾವು ರಾಜ್ಯ ದೇಶ ಇದರ ಊರುಗಳಲ್ಲಿ ಹೋದರೂ ಸಹ
ನಾವು ಅಲ್ಲಿ ಇರುವ ಹೆಸರು ನಮ್ಮವರು ಇನ್ನೂ ಇದಕ್ಕೆ ಕೈ ಜೋಡಿಸ್ತಾ ಇರುವುದು ಭಾರಿ ಬೇಸರದ ಸಂಗತಿ. ನಮ್ಮವರಾಗಿ ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಮಂಗಲಪ್ರದವಾದ ಈ ಕೆಲಸಕ್ಕೆ ಮಕ್ಕಳ ಭವಿಷ್ಯೋದ್ಧಾರಕ್ಕಾಗಿ ಹಿಂದೆಲ್ಲ ಈಗ ನಾವು ಸಾಮಾನ್ಯವಾಗಿ ಮಾಧ್ಯಮಗಳೆಲ್ಲ ನೋಡುವ ಹಾಗೆ ಆ ಒಂದು ವಿದ್ಯೆ ಕಲಿಯಲಿಕ್ಕಾಗಿ 25-50 ಕಿಲೋಮೀಟರ್ ಎಲ್ಲ ಹೋಗಿ ಅವ ಆ ಸಂಗೀತಗಳನ್ನೆಲ್ಲ ಕಲಿಯುತ್ತಾ ಇರೋದು ನಾವು ನೋಡ್ತಾ ಇರ್ತೇವೆ. ಆದರೆ ಇಲ್ಲಿ ಹಾಗಲ್ಲ, ನಮ್ಮ ಊರಲ್ಲೇ ಅದೊಂದು ಅವಕಾಶ ಸಿಕ್ಕಿದೆ. ನಮ್ಮ ಮಕ್ಕಳು ಸಂಸ್ಕಾರವಂತರಾಗಬೇಕೆನ್ನುವಂಥ ಉದ್ದೇಶದಿಂದ ಕೇವಲ ಸಂಸ್ಕಾರ ಒಂದು ಶಾಲೆಯಲ್ಲಿ ಕೊಟ್ಟಂಥ ಶಿಕ್ಷಣ ಅಥವಾ ಅವನಿಗೆ ಬೋಧನೆ ಮಾಡ್ತಕ್ಕಂಥ ವಿದ್ಯಾದಾನದಿಂದ ಅಲ್ಲ, ನಾವು ಸಂಸ್ಕಾರ ಆಗಬೇಕಿದ್ರೆ ನಮ್ಮ ಶಾಸ್ತ್ರಗಳಲ್ಲಿ ಕೆಲವೊಂದು ಕಲೆಗೆ ವಿಶೇಷವಾದ ಆದ್ಯತೆಯನ್ನು ಕೊಟ್ಟಿದ್ದಾರೆ. 64 ವಿದ್ಯೆಗಳಲ್ಲಿ ಈ ಸಂಗೀತಕ್ಕೆ ಅಥವಾ ಕಲೆಗೆ ಅಥವಾ ಜ್ಞಾನಪೂರ್ವಕವಾಗಿರ್ತಕ್ಕಂಥ ಯಾವುದೇ ಒಂದು ಕಲೆ ಇರಲಿ ಅದಕ್ಕೆ ವಿಶೇಷವಾದ ಆದ್ಯತೆ ಅಂತಕ್ಕಂಥದ್ದಿದೆ. ಅದರಲ್ಲೂ ಈ ಒಂದು ಸಂಸ್ಕಾರ ಅಂತಕ್ಕಂಥದ್ದು ಇವರು ಕೇವಲ ನಾಟಿಕವಾಗಿ ಅಥವಾ ಹಣಕ್ಕಾಗಿ ಮಾಡುವಂಥ ಸಂಸ್ಕಾರ ಅಲ್ಲ. ಒಂದು ಕ್ಷೇತ್ರವನ್ನು ಉದಾಹರಣೆಗೆ ಈಗ ಮುಂದರ್ತಿ ಕ್ಷೇತ್ರ ಮಾತ್ರ ಎನ್ನುವಂಥದ್ದು ಇತ್ಯಾದಿಗಳನ್ನೆಲ್ಲ ದೇವರನ್ನು ಇಟ್ಕೊಂಡಿದ್ದಾರೆ. ಈಗ ನಾಟಿಗೆ ಧರ್ಮಸ್ಥಳ ಎನ್ನುವಂಥ ಒಂದು ಇದರ ವಿಚಾರವಾಗಿ ಒಂದು ಪ್ರದರ್ಶನ ಮಾಡಲಿಕ್ಕಿದ್ದಾರೆ. ಸಂಸ್ಕಾರ ಅಂತ ಹೇಳಿದರೆ ಒಂದು ಕ್ಷೇತ್ರದ ಹೆಸರು ಉಳಿತದೆ. ಈಗ ನಾವು ಯಕ್ಷಗಾನದಲ್ಲೆಲ್ಲ ಹಿಂಗೆ ನೋಡ್ತಾ ಇದ್ದೇವೆ. ಆ ಕ್ಷೇತ್ರದಲ್ಲಿ ಅದರ ಮಹಿಮೆ ಅಥವಾ ಅದರ ಇತಿಹಾಸಗಳನ್ನೆಲ್ಲ ಕೇವಲ 1.5-2 ಗಂಟೆಯಲ್ಲಿ ಒಂದು ದೇವರ ಕ್ಷೇತ್ರದ ಮಹಿಮೆಯನ್ನು ತೋರಿಸಬೇಕಿದ್ರೆ ಇದು ಸಾಮಾನ್ಯದ ಮಾತಲ್ಲ. ಅಂಥ ಕ್ಷೇತ್ರ ಮಹಿಮೆಯನ್ನು ತೋರಿಸುವಂಥ ಒಂದು ಸಾಂಸ್ಕಾರಿಕವಾಗಿರ್ತಕ್ಕಂಥ ಅಥವಾ ಸಂಸ್ಕಾರವುಳ್ಳಂಥ ಒಂದು ಪ್ರದರ್ಶನಾದಿಗಳು ಈ ಒಂದು ಸಂಸ್ಥೆ ಮಾಡ್ತಾ ಇದೆ ಅಂತ ಆದರೆ ಇದು ಖಂಡಿತ ದೇವತಾ ಅನುಗ್ರಹವೇ. ಇದಕ್ಕೆ ನಾವು ಅರ್ಚಕರಾಗಿ ಹೇಳುವುದಿಷ್ಟೇ. ಈ ಬೇರೆ ಎಲ್ಲ ಏನು ಮಾಡ್ತಾರೆ ಅಂದ್ರೆ ಸ್ಥಳೀಯವಾಗಿ ದೊಡ್ಡವ್ರನ್ನ ಕರ್ಸ್ಕೊಂಡು ಅದನ್ನು ಉದ್ಘಾಟನೆ ಮಾಡ್ತಾರೆ. ಭಟ್ರ ನೀವು ಕಾರಂತರ ನೀವು ಬರಬೇಕು, ಇದನ್ನು ಅನಾವರಣಗೊಂಡು ಇದಕ್ಕೆ ನೀವು ಶುಭಾಶೀರ್ವಾದ ಮಾಡಿ ಅಂತ ಹೇಳಿದ್ದಾರೆ. ನಾವು ಹೇಳೋದಿಷ್ಟೇ, ನಮ್ಮೂರಲ್ಲಾಗುವ ಈ ಒಂದು ಅತಿ ಸುಂದರವಾದ ದಿಬ್ಬಣ ಎನ್ನುವ ಹೆಸರೇ ಹಾಗೆ. ದಿಬ್ಬಣ ಅಂತ ಹೇಳಿದರೆ ಅದಕ್ಕೆ ಐಕ್ಯ ಅಥವಾ ಇಷ್ಟೇ ಅಂತಿಲ್ಲ, ಬಹು ದೊಡ್ಡವಾದ ದಿಬ್ಬಣವನ್ನು ಬೆಳೆಸಬೇಕೆನ್ನುವಂಥ ಉದ್ದೇಶದಿಂದ ಈ ಒಂದು ಇಟ್ಟಂಥ ಕಾರ್ಯಕ್ಕೆ 5 ದಿನಗಳ ಕಾಲ ಈ ಒಂದು ಸಡಗರ ಸಂಭ್ರಮಕ್ಕೆ ಎಲ್ಲ ಊರಿನ ಗಣ್ಯರು ಆದಷ್ಟು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಚಂದಗೊಳಿಸುವುದರ ಜೊತೆಗೆ ಈ ಊರು ಸಹ ಇವತ್ತಿನ ವ್ಯವಸ್ಥೆಯ ಒಂದು ಕಟ್ಟಡ ಅಲ್ಲ. ಪಾಪ ಅವರ ವ್ಯವಸ್ಥೆ ನೋಡಿದರೆ ಇರುವಂಥ ವ್ಯವಸ್ಥೆ ಎಲ್ಲೋ, ಇಲ್ಲಿ ಇರುವುದಿಲ್ಲೋ, ಇಲ್ಲಿ ಆಗ್ತಾ ಇರುವ ವ್ಯವಸ್ಥೆ ನೋಡಿದರೆ ನಿಜವಾಗ್ಲೂ ಇದು ದೇವತಾ ಪ್ರೇರಣೆ. ನಾವು ಈ ಒಂದು ಸಂಸ್ಥೆ ಇನ್ನೂ ದೊಡ್ಡ ಮಟ್ಟ ಬೆಳೆಯಬೇಕಿದ್ರೆ 100 ಜನರ ಹಣ ಇತ್ಯಾದಿಗಳು ಇದಕ್ಕೆ ಬೇಕಾಗಿರ್ತದೆ. ಆದಷ್ಟು ವಿದ್ಯಾದಾನಂತ ವಿಶೇಷ ಫಲ ಇನ್ನೊಂದಿಲ್ಲ ಅಂತಕ್ಕಂಥದ್ದು. ಅಂಥ ವಿದ್ಯಾದಾನಕ್ಕೆ ಈ ಒಂದು ಆಗುವಂಥ ಒಂದು ಬೆಳವಣಿಗೆ ಎಲ್ಲರೂ ಕೈ ಜೋಡಿಸುವುದರ ಜೊತೆಗೆ ಇಲ್ಲಿ ಸಂಸ್ಕಾರವಂತವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ನಿರಂತರ ಆಗಲಿ, ಎಲ್ಲ ಮಕ್ಕಳು ಪ್ರಜ್ವಲಿಸಲಿ, ಈ ಒಂದು ಕ್ಷೇತ್ರ ಇಡೀ ಜಗತ್ತಿಗೆ ತೋರುವ ಹಾಗೆ ದೇವರು ಕರುಣಿಸಲಿ ಅಂತೇಳಿ ನಮ್ಮ ಆರಾಧ್ಯ ದೇವರನ್ನು ಮನಪೂರ್ವಕವಾಗಿ ಪ್ರಾರ್ಥನೆ ಮಾಡಿ ಅನುಗ್ರಹ ಆಗಲಿ ಅಂತೇಳಿ ಹಾರೈಸ್ತಾ ನನ್ನೆರಡು ಮಾತನ್ನು ವಿರಾಮ ಮಾತುಗಳು. ನಂದಗೋಕುಲದ ಅರೆಹೊಳೆ ದಿಬ್ಬಣ 14ನೇ ತಾರೀಕಿಂದ 20ನೇ ತಾರೀಕುವರೆಗೆ ತುಂಬಾ ಅದ್ದೂರಿಯಾಗಿ ನಡೆಯಲಿದೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ಈಗ ಬೇರೆ ಬೇರೆ ಕಾರ್ಯಕ್ರಮಗಳು ಇದರಲ್ಲಿ ನಡೀಲಿಕ್ಕಿದೆ. ಮುಖ್ಯ ಉದ್ದೇಶ ಏನಂದ್ರೆ ಈ ಊರಿನ ಮಕ್ಕಳೆಲ್ಲರೂ ಇರಬಹುದು ಅಥವಾ ಈ ಊರಿನ ಎಲ್ಲರೂ ಕೂಡ ಈ ಎಲ್ಲಾ ಕಾರ್ಯಕ್ರಮಗಳನ್ನು ನೋಡ್ಲಿಕ್ಕೆ ತುಂಬಾ ದೂರದವರೆಗೆ ಹೋಗ್ಬೇಕಾಗುತ್ತದೆ. ತುಂಬಾ ಜನರಿಗೆ ತುಂಬಾ ಇಂಟ್ರೆಸ್ಟ್ ಇದೆ, ಆದ್ರೆ ಅವ್ರಿಗೆ ನೋಡ್ಲಿಕ್ಕೆ ಬೇರೆ ಕಷ್ಟ ಇರ್ತದೆ. ಸೊ ಅಂತ ಎಲ್ಲ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಆದಷ್ಟು ಒಟ್ಟು ಮಾಡಿ ನಾವು ಈ ವೇದಿಕೆಯಲ್ಲಿ ನಡೆಸುವುದರ ಮೂಲಕ ಅವರೆಲ್ಲರೂ ಅದನ್ನ ನೋಡ್ಬೇಕು. ಯಾಕಂದ್ರೆ ನಾವು ಪ್ರತಿ ವಾರ ಕ್ಲಾಸ್ ಕೊಡ್ತೇವೆ, ಮಕ್ಕಳಿಗೆ ಸ್ಟಾರ್ಟಿಂಗ್ ಎಕ್ಸ್ಪ್ಲೇನ್ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಸಣ್ಣ ಮಕ್ಕಳು ಬರ್ತಾರೆ, ಅವ್ರ ಹತ್ರ ಫೋನ್ ಇಲ್ಲ, ಸೋಷಿಯಲ್ ಮೀಡಿಯಾದಲ್ಲೂ ನೋಡಿ ತುಂಬಾ ಕಮ್ಮಿ ಇರ್ತದೆ. ಸೊ ಅವರಿಗೆಲ್ಲ ಈ ಕಾರ್ಯಕ್ರಮಗಳನ್ನ ನಾವು ರೆಫರ್ ಮಾಡಿ ಅವ್ರು ಈ ತರ ಪರ್ಫಾರ್ಮ್ ಮಾಡ್ತಾರೆ, ಈ ತರ ಪರ್ಫಾರ್ಮ್ ಮಾಡ್ತಾರೆ ಅಂತ ಹೇಳುವುದಕ್ಕೂ ಅವರನ್ನೇ ಕರೆಸಿ ಆ ಮಕ್ಕಳಿಗೆ ಕಾರ್ಯಕ್ರಮಗಳನ್ನು ತೋರಿಸೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರ್ತದೆ. ಸೊ ಒಂದು ಶಾರ್ಟ್ ಟರ್ಮ್ ಅಲ್ಲದೆ ಲಾಂಗ್ ಟರ್ಮ್ ಗೋಲ್ ಆಗಿ ನಾವು ಇದನ್ನ ನಡೆಸ್ತಾ ಇದ್ದೇವೆ. ಒಂದೊಂದು ಕ್ಲಾಸ್ ಕೊಡುದು ವಾರಕ್ಕೆ ಒಂದೇ ಸಲ ಇರಬಹುದು, ಆದ್ರೆ ಅವರ ಆ ಒಂದು ಏನ್ ಹೇಳ್ತಾರೆ ಆ ಇಂಪ್ರೆಷನ್ ಅವರ ಮೇಲೆ ಇನ್ನೂ ಕೂಡ ಬೀರಿ ಅದು ಎಫೆಕ್ಟಿವ್ ಆಗಲಿ ಅನ್ನೋ ಕಾರಣ ಕೂಡ ಆ ಉದ್ದೇಶ ಕೂಡ ಒಂದು. ಸೊ ಈ ರೀತಿ ಬೇರೆ ಬೇರೆ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಅಲ್ಲಿ ಹೇಳಿದ ಹಾಗೆ ಸಭಾ ಕಾರ್ಯಕ್ರಮ ಒಂದು ದಿನ ಇರಬಹುದು, ಆದ್ರೆ ಬಾಕಿ ಅಷ್ಟು ಇಷ್ಟಾಗ್ತದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ. ಅದ್ರ ಜೊತೆ ರಾಕಶಿಬಿರ ಕೂಡ ನಡೆಯಲಿದೆ. ಬೇರೆ ಬೇರೆ ಊರಿನ ಅಷ್ಟು ಮಾತ್ರ ಅಲ್ಲ, ಬೇರೆ ಬೇರೆ ಏಜ್ನವರು ಕೂಡ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಲಿದ್ದಾರೆ. 50-55 ವರ್ಷದವರು ಇಲ್ಲಿ ಪಾರ್ಟಿಸಿಪೇಟ್ ಮಾಡಲಿದ್ದಾರೆ. 10 ವರ್ಷದ ಮಕ್ಕಳು ಕೂಡ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕಿದ್ದಾರೆ. ಊರಿನ ಮಕ್ಕಳು ಸಹ ಪಾರ್ಟಿಸಿಪೇಟ್ ಮಾಡಲಿಕ್ಕಿದ್ದಾರೆ. ಸೊ ಆ ಒಂದು ಗ್ರೂಪ್ ಅಲ್ಲೇ ತುಂಬಾ
ಮಿಕ್ಸ್ಚರ್ ಆಫ್ ಕಲ್ಚರ್ ಇರಬಹುದು, ಏಜ್ ಇರಬಹುದು, ಬ್ಯಾಕ್ ಗ್ರೌಂಡ್ ಇರಬಹುದು. ಸೊ ದಿನನಿತ್ಯವೂ ಈ ಇಡೀ ಹಳ್ಳಿಯಲ್ಲಿ ಬರೀ ಇಲ್ಲಿ ಮಾತ್ರ ಅಲ್ಲ, ನಾವು ಹಾಡನ್ನ ಕಲಿತೇವೆ, ಅಲ್ಲಿ ಹೊಡೆದರದಲ್ಲಿ ಕಲಿಬಹುದು, ದೇವಸ್ಥಾನದಲ್ಲಿ ಕಲಿಬಹುದು, ಗದ್ದೆಯಲ್ಲಿ ಬೆಳಿಗ್ಗೆ ಕಡಲೆ ಮಾಡಿರಬಹುದು. ಈ ತರ ಬೇರೆ ಬೇರೆ ಆಕ್ಟಿವಿಟೀಸ್ ಒಂದು ಒಳ್ಳೆ ಬಾಂಡ್ ಕೂಡ ಕ್ರಿಯೇಟ್ ಆಗ್ತದೆ. ಸೊ ಈ ರೀತಿ ಬೇರೆ ಬೇರೆ ಎಲ್ಲ ಆಂಗಲ್ ಇಂದ ನಾವು ವರ್ಕ್ ಮಾಡ್ಬೇಕು ಅನ್ನುವ ಉದ್ದೇಶದಲ್ಲಿ ಹೊರಟಿದ್ದೇವೆ. ಸೊ ಇದು ಒಂದು ಪ್ರಾರಂಭ, ಇನ್ನು ಪಯಣ ತುಂಬಾ ದೊಡ್ಡದಾಗಿದೆ. ನಿಮ್ಮೆಲ್ಲರ ಸಹಕಾರ ಇರಲಿ, ನಿಮ್ಮ ಹಿರಿಯರೆಲ್ಲರ ಗುರುಗಳಿಂದ ಆಶೀರ್ವಾದ ಎಲ್ಲ